ಚೆನ್ನಾಗಾಗಿತ್ತು. ಬಟ್ ಇನ್ನ ಸ್ವಲ್ಪ ಟೈಮ್ ಬೇಕಿತ್ತು ನಮಗೆ, ಅಂದ್ರೆ ಫ್ರೆಶರ್ಸ್ ಅಲ್ಲ. ಸೊ ಹಂಗಾಗಿ ಒನ್ ಅಂಡ್ ಹಾಫ್ ಮಂತ್ ಸಿಕ್ಕಿರೋದು ಒಂದು ಸ್ವಲ್ಪ ಚೆನ್ನಾಗಿ ಆಗ್ಬೋದು ಅನ್ನೋ ಒಂದು. ಚೆನ್ನಾಗಿ ಓದಿರಿ ಹಂಗಂದ್ರೆ, ಸ್ಟ್ರೆಸ್ ಏನಿಲ್ಲ. ನಿಮ್ಮ ಹೆಸರು? ಅಷ್ಟೇ. ಈಗ ಲಾಸ್ಟ್ ಟೈಮ್ ಪೇಪರ್ ಎಲ್ಲ ಸೋರಿಕೆ ಆಗಿತ್ತು, ಅವಾಗ ನೀವೆಲ್ಲ ನಿಮ್ಗೆ ಒಂದೊಂದು ಶಾಕ್ ಆಗಿತ್ತು ವಿಷಯ. ನಮಗೆ ಅದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ. ನಮಗೆ ವಿಷಯ ಗೊತ್ತಾಗಿದ್ದೆ ನೆಕ್ಸ್ಟ್ ಡೇ. ನಾವು ಆರಾಮಾಗಿ ಎಕ್ಸಾಮ್ ಬರ್ತೀವಿ. ಅಂದ್ರೆ ಅವರೆಲ್ಲ ಸುಸೈಡ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಿದೆ. ಯಾರು ತುಂಬಾ ಚೆನ್ನಾಗಿರ್ತಾರೆ ಅಫ್ಕೋರ್ಸ್ ಮತ್ತೆ ಫಸ್ಟ್ ಇಂದ ಮತ್ತೆ ಪ್ರಿಪೇರ್ ಆಗ್ಬೇಕು ಅಂತಂದ್ರೆ ಯಾರಿಗಾದ್ರೂ ತುಂಬಾ ಕಷ್ಟ ಆಗುತ್ತೆ. ಸೊ ಅವ್ರಿಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡಕ್ ಆಗ್ದಲೇ ಹಂಗ್ ಮಾಡ್ಕೊಂಡಿರ್ಬೋದು. ನಿಮ್ ಸಿಸ್ಟರ್ ಇವಾಗ ಏನ್ ಸ್ಟ್ರೆಸ್ ಅಲ್ಲಿ ಇಲ್ಲ ಅಂತೀರಾ? ಅಂದ್ರೆ ನಾವು ಕಾನ್ಫಿಡೆನ್ಸ್ ತುಂಬಬೇಕು, ಪೇರೆಂಟ್ಸ್ ಆಗಿ ಮನೆಯವರಾಗಿ ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಅಂತ ಟೈಮಲ್ಲಿ ನಾವೆಲ್ಲ ಹೇಳ್ತಿರ್ಬೇಕು ಏನಾಗಲ್ಲ, ಎಲ್ಲ ನಿಂಗೆ ಒಬ್ಳಿಗೆ ಅಲ್ಲಲ್ಲ, ಇನ್ನೂ 24 ಲಕ್ಷ ಜನ ಬರೀತಿದ್ದಾರೆ, ಏನಾಗಲ್ಲ, ಡೋಂಟ್ ವರಿ, ಅಷ್ಟೇ ಅಲ್ಲ. ನಾನು 2022 ಅಲ್ಲಿ ಎಕ್ಸಾಮ್ ಬರ್ದಿದ್ದು. ಅವಾಗ ನಂದು ಅವಾಗೇನು ಇದೇ ತರ ಸಿಚುವೇಶನ್ ಹೇಳ್ರಿ ಮೇಡಮ್, ನಾನು 2022 ಅಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದು. ಆ ವರ್ಷ ನಾನ್ ತುಂಬಾ ಸ್ಟ್ರೆಸ್ ಅಲ್ಲಿ ಇದೆ. ಅದಕ್ಕೆ ನಂತರ ನನಗ್ ಸ್ಟ್ರೆಸ್ ಆದಾಗ ನನ್ನ ತಂಗಿಗೆ ಆಗ್ಬಾರ್ದು ಅಂತ ನಾನ್ ಜೊತೆಗೆ ಬಂದಿದ್ದೀನಿ ಈಗ, ಲೈಕ್ ಕಾನ್ಫಿಡೆನ್ಸ್ ತುಂಬಕ್ಕೋಸ್ಕರ. ಊಟ ಮಾಡಿಸಿ ನೀವೇ ಆರೈಕೆ ಮಾಡಕೈತ್ರಿ, ಎಕ್ಸಾಮ್ ಕಳಿಸ್ತಾ ಇದ್ರ ಅಂತ. ನಮಗೆ ಕ್ಲಾಸ್ ತಗೊಳ್ತಾರೆ ಅವರು. ಎಕ್ಸಾಮ್ ಬರ್ತಿದ್ರು, ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ. ನೆಕ್ಸ್ಟ್ ಡೇ ಗೊತ್ತಾಗಿದ್ದು ನಮಗೆ ಪೇಪರ್ ಸೋರಿಕೆ ಆಗಿದೆ, ಮತ್ತೊಂದ್ಸಲ ಎಕ್ಸಾಮ್ ಇಡ್ತಾರೆ ಅನ್ನೋಂಥದ್ದು. ನೆಕ್ಸ್ಟ್ ಡೇ ಇಂದ ಮತ್ತೆ ಓದೋದನ್ನ ಕಂಟಿನ್ಯೂ ಮಾಡಿದ್ರು. ಈಗ ಮತ್ತೆ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಎಕ್ಸಾಮ್ ಬರೀತಾರೆ. ಯಾವ ಊರಿಂದ ಬಂದಿರಿ ಮೇಡಮ್ ನೀವು? ಸಿದ್ದಾಪುರದಿಂದ ಬಂದಿದ್ದೀವಿ. ಸಿದ್ದಾಪುರ. ಸಿದ್ದಾಪುರ. ಹೆಸರು ಮೇಡಮ್ ನಿಮ್ದು? ಸರ್ವ